ಕನ್ನಡ ರಂಗಭೂಮಿನಲ್ಲಿ ತಮ್ಮ ಜೀವಿತದ ಬಹುಕಾಲವನ್ನು ಅಭಿನಯದಲ್ಲೇ ಕಳೆದಂಥ ಒಂದು ಚೇತನ ಅಂದರೆ ಅದು ಉಮೇಶ್ ಅವರು. ವಿಶೇಷವಾಗಿ ಗುಬ್ಬಿ ಕಂಪನಿನಲ್ಲಿ ಬಾಲನಟನಾಗಿ ಪ್ರಾರಂಭ ಮಾಡಿ ಕರ್ನಾಟಕದ ಬಹುತೇಕ ಎಲ್ಲ ಪ್ರಮುಖ ಕಂಪನಿ ವೃತ್ತಿರಂಗಭೂಮಿಯ ಕಂಪನಿಗಳಲ್ಲಿ ನಾಟಕದಲ್ಲಿ ಪಾತ್ರ ಮಾಡಿದಂಥವರು ಉಮೇಶ್. ನಂತರ ಚಲನಚಿತ್ರ ಜಗತ್ತಿನಲ್ಲೂ ಕೂಡ ಮತ್ತು ಕಿರುತೆರೆನಲ್ಲೂ ಕೂಡ ತಮ್ಮ ಅಭಿನಯ ಚಾತುರ್ಯದ ಮೂಲಕ ತಮ್ಮದೇ ಆದಂಥ ಒಂದು ವಿಶಿಷ್ಟವಾದಂಥ ಛಾಪನ್ನು ಮೂಡಿಸಿದಂತಹ ಉಮೇಶ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂದರೆ ಅದು ನಿಜಕ್ಕೂ ಕೂಡ ಕನ್ನಡ ರಂಗಭೂಮಿಗೆ, ಚಲನಚಿತ್ರರಂಗಕ್ಕೆ, ಕಲಾಕ್ಷೇತ್ರಕ್ಕೆ ಒಂದು ದೊಡ್ಡ ನಷ್ಟ ಅಂತ ನಾವಾದರೂ ಭಾವಿಸಿದ್ದೀವಿ. ವಿಶೇಷವಾಗಿ ಹಾಸ್ಯ ಪಾತ್ರಗಳನ್ನು ಮಾಡಿದ್ರೂ ಕೂಡ ತಾವು ಹಾಸ್ಯ ಪಾತ್ರಗಳ ಮೂಲಕ ತಾವು ಅನೇಕ ಕಷ್ಟಕರ ಸನ್ನಿವೇಶಗಳನ್ನು ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ರು ಕೂಡ ಜನಗಳಿಗೆ ಒಂದು ರಂಜನೆಯನ್ನು ಕೊಡುವ ರೀತಿಯಲ್ಲಿ ಅವರ ಅಭಿವ್ಯಕ್ತಿ ಯಾವಾಗಲೂ ಕೂಡ ಇರ್ತಿತ್ತು. ಅಂತಹ ವಿಶಿಷ್ಟವಾದಂತಹ ಅಭಿನಯದ ಮೂಲಕ ಜನರ ಮನಸ್ಸನ್ನು ಗೆದ್ದಿದ್ದಂಥವರು ಉಮೇಶ್ ಅವರು. ಉಮೇಶ್ ಅವರು ಕೇವಲ ತಾವು ನಟನಾಗಿದ್ದಷ್ಟೇ ಅಲ್ಲ, ಡಿಂಗ್ರಿ ನಾಗರಾಜ್ ಅವರು ಅವರೆಲ್ಲರ ಜೊತೆ ಸೇರಿ ಕಲಾವಿದರ ಪೋಷಕರ ಸಂಘದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಿ ಚಲನಚಿತ್ರ ಪೋಷಕರ ಸಂಘದಲ್ಲೂ ಕೂಡ ನೂರಾರು ಜನ ಕಲಾವಿದರಿಗೆ ಬದುಕನ್ನು ಕಟ್ಕೊಡೋದಕ್ಕೆ ನೆರವಾದಂಥವರು ನಮ್ಮ ಅಶೋಕ್ ಅವ್ರ ಜೊತೆಯಲ್ಲಿ ಸನ್ಮಾನ್ಯ ಉಮೇಶ್, ಡಿಂಗ್ರಿ ನಾಗರಾಜ್ ಇವರೆಲ್ಲರೂ ಕೂಡ ಇವತ್ತು ನಿಜ ಹೇಳಬೇಕು ಅಂದರೆ ಪೋಷಕ ಕಲಾವಿದರ ಸಂಘಕ್ಕೂ ಕೂಡ ಭಾಳ ದೊಡ್ಡ ನಷ್ಟ, ಕಲಾವಿದರ ಸಂಘಕ್ಕೂ ಕೂಡ ಭಾಳ ದೊಡ್ಡ ನಷ್ಟ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕರಿಗೆ, ಒಂದು ಸದಭಿರುಚಿಯ ಪ್ರೇಕ್ಷಕರಿಗೆ ಒಂದು ಅಶ್ಲೀಲವಲ್ಲದ ಸಂಭಾಷಣೆಗಳನ್ನು ಅತ್ಯಂತ ಎಲ್ಲರೂ ಕೂಡ ನಗು ಬರುವಂಥ ರೀತಿಯಲ್ಲಿ ಅಭಿನಯಿಸ್ತಾ ಇದ್ದಂಥವರು, ವ್ಯಕ್ತಪಡಿಸ್ತಿದ್ದಂಥವರು ಉಮೇಶ್. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸ್ತು ನಾನು.